ಅಣ್ಣ ಟಾಪ್ ಸ್ಟೇಷನ್ ಸ್ಟ್ರೈಟಾ? ವ್ಯೂ ಪಾಯಿಂಟ್ ಮುಂದೆನಾ? ವ್ಯೂ ಪಾಯಿಂಟ್ ಹಿಂಗದ ಅಣ್ಣ. ಹೀಗೆ ಬರ್ತಾನೆ ವ್ಯೂ ನೋಡಿ ಕಾಣಿಸ್ತಾ ಇದೆ ಫುಲ್ಲು. ಹೌ ಮಚ್? 20 ರೂಪಾಯಿ ಒಬ್ರಿಗೆ. 8 ಗಂಟೆಗೆ ಓಪನ್ ಇದೆ. Where are you from? Kerala. Nice. Tirshur. I am from Bangalore, Karnataka. You see YouTube? Life of Kannadiga, it's there. See. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಚೆನ್ನಾಗಿದ್ರು ಕೂಡ ಯಾಕೆ ಗುರು ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಅದಕ್ಕೂ ಒಂದು ಇಂಪಾರ್ಟೆಂಟ್ ರೀಸನ್ ಇದೆ. ಏನಪ್ಪಾ ಅಂದ್ರೆ, ನಾನು ಲಾಸ್ಟ್ ವಿಡಿಯೋ ತೋರಿಸಿರೋ ಜಾಗ ಬಂದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಸುದೀಪ್ ಅವ್ರದ್ದು ಮೂವಿ ಸಾಂಗ್ ಕೂಡ ಶೂಟ್ ಆಗಿದೆ ಅಲ್ಲಿ. ಗೊತ್ತು, ಇವಾಗ ಎಲ್ಲರೂ ಓಡೋ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಾರ್ವೆಲ್ ಗುರು ಶೂಟ್ ಆಗಿರೋದು ಆ ಸಾಂಗ್, ನೀನೇನ್ ಇಂಡಿಯಾದಲ್ಲಿ ಅಂತ ಹೇಳ್ತಾ ಇದ್ಯಾ ಅಂತ ಅನ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಏನೇನೋ ಹೇಳ್ತೀರಾ. ಆದ್ರೂ ಒಂದ್ಸತಿ ಯೋಚನೆ ಮಾಡಿ, ನಾರ್ವೆಲ್ ಇರೋ ಅಂತ ಜಾಗನ ನಾನು ಇಂಡಿಯಾದಲ್ಲೇ ತೋರಿಸಿದೀನಿ. ಅಷ್ಟು ಚೆನ್ನಾಗಿರೋ ಜಾಗ ತೋರ್ಸಿದ್ರು ವಿಡಿಯೋಗೆ ವ್ಯೂಸೇ ಬಂದಿಲ್ವಲ್ಲಪ್ಪ ಅಂತ ಇಷ್ಟು ದಿನ ಕುತ್ಕೊಂಡು ಯೋಚನೆ ಮಾಡಾದ್ಮೇಲೆ ಗೊತ್ತಾಯ್ತು ನನಗೆ ವ್ಯೂಸ್ ಯಾಕೆ ಬರ್ತಾ ಇಲ್ಲಪ್ಪ ಅಂದ್ರೆ, ನಿಮ್ಮ ಮಧ್ಯ ಇರೋ ಕನೆಕ್ಷನ್ ಕರೆಕ್ಟ್ ಆಗಿಲ್ಲ ಅಂತ. ಸೊ ಆ ಕನೆಕ್ಷನ್ ನ ಬಿಲ್ಡ್ ಮಾಡಕ್ಕೋಸ್ಕರ ನಾನು ಪ್ರತಿ ಒಂದ್ ಜಾಗದಲ್ಲೂ ಹೋದಾಗ ನನಗೆ ಹೇಗ್ ಫೀಲ್ ಆಗ್ತಾ ಇತ್ತು ಅಂತ ಪ್ರತಿ ಒಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಷ್ಟೇ ಅಲ್ದಿರಾ ಆ ಜಾಗದ ಇಂಪಾರ್ಟೆನ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಆಲ್ರೆಡಿ 2 months ಆಗೋಯ್ತು ನಾನು ಈ ಕೇರಳ ಸ್ಟೋರಿನ ಸ್ಟಾರ್ಟ್ ಮಾಡಿ. ಈ ಕತೆನ ಎಲ್ಲಿ ಬಿಟ್ಟಿದ್ದೆ ಅಲ್ಲಿಗೆ ಹೋಗಿ ತಿರ್ಗಾ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇಲ್ಲಿಂದ ನಾನು ಇವಾಗ ಟಾಪ್ ವ್ಯೂಗೆ ಹೋಗೋಣ ಅಂತಿದ್ದೆ, ಬಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಪ್ಲೇಸು, ಇಲ್ಲಿಂದ ಬಿಟ್ಟು ಹೋಗಕ್ಕೆ ಮನ್ಸಾಗ್ತಾ ಇಲ್ಲ. ಸೊ ಒಂದ್ ಸ್ವಲ್ಪ ಟಾಪ್ ವ್ಯೂ ಏನ್ ಅಷ್ಟಿಲ್ಲ ಅಂತ ಇದಾರೆ ಇಲ್ಲಿರೋ ಪ್ಲೇಸಸ್ ಇದ್ರಲ್ಲೆಲ್ಲ. ಅದಕ್ಕೆ ಅದ್ರ ಹಿಂದೆನೆ ಸ್ವಲ್ಪ ಎಲಿಫೆಂಟ್ ವ್ಯೂ ಪಾಯಿಂಟ್ ಅಂತ ಇದೆ, ಅಲ್ಲಿ ಹೋಗ್ತೀನಿ. ಅಲ್ಲಿ ಎಲಿಫೆಂಟ್ಸ್ ಇದ್ರೆ ನಿಮ್ಗೆ ತೋರಿಸ್ತೀನಿ. ಎಲಿಫೆಂಟ್ಸ್ ನೆಲ್ಲ ತೋರಿಸಿ ನೆಕ್ಸ್ಟ್ ಇದಕ್ಕೆ ಹೋಗೋಣ, ಇಡುಕ್ಕಿ ಡ್ಯಾಮ್ ಹೋಗೋಣ. 10 o'clock ಓಪನ್ ಇಡುಕ್ಕಿ ಡ್ಯಾಮು. ಅಲ್ಲಿ ಇನ್ನೊಂದು ಫಾಲ್ಸ್ ಇದೆ, ಆ ಫಾಲ್ಸ್ಗೆ ಹೋಗೋಣ. ಅದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡೋಣ. ಅವಾಗ ಟ್ರಿಪ್ಗೆ ಹೋಗೋರ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಈ ತರ ಪ್ಲಾನ್ಗಳು ಒಂದು ಚೂರು ಕೂಡ ವರ್ಕ್ ಆಗಲ್ಲ ಅಂತ. ಸೊ ಈ ಪ್ಲಾನ್ ನ ಹಾಳು ಮಾಡಕ್ಕೆ ಆಲ್ರೆಡಿ 2 ಮಲಯಾಳಿ ಚೇಟಾಸ್ ಹಿಂದೆಗಡೆ ವೇಟಿಂಗ್ ಉಂಡು. ಕಣ್ಣೂರಿಂದ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನಮಗೆ. ಅವರು ಒಂದ್ 2 ಪ್ಲೇಸ್ ಸಜೆಸ್ಟ್ ಮಾಡಿದ್ರು, ಕೇರಳದವರೇನೆ ಅವರು. ಓಕೆ ಬ್ರೋ, ಥ್ಯಾಂಕ್ ಯು. ವಿಲ್ ಮೀಟ್ ಬ್ರೋ. ಓಕೆ. ಅವ್ರು ಹೇಳಿದ ಪ್ರಕಾರ ಮುನ್ನಾರ್ ತನಕ ಬಂದು ಟಾಪ್ ಸ್ಟೇಷನ್ ನೋಡಿಲ್ಲ ಅಂದ್ರೆ ಮುನ್ನಾರೇ ನೋಡಿಲ್ಲ ನೀವು ಅಂತ ಹೇಳಿದ್ರು. ಅಷ್ಟು ಬಿಲ್ಡಪ್ ಕೊಟ್ಮೇಲೆ ಈ ಪ್ಲೇಸ್ ನ ಮಿಸ್ ಮಾಡಕ್ಕಾಗತ್ತಾ? ಸೊ ಆಗಿದ್ದಾಗ್ಲಿ ಅನ್ಬಿಟ್ಟು ಅವ್ರ ಜೊತೆನೆ ಗಾಡಿ ತಗೊಂಡ್ ಹೊರಟೆ ಬಿಟ್ಟೆ. ನನ್ ಚಿನ್ನಿ ನೋಡಿ ಕಾಣಿಸ್ತಾ ಇದ್ದಾಳೆ ಇಲ್ಲಿಂದ. ಇವಾಗ ಅಲ್ಲಿ ಹಿಮಾಲಯದಲ್ಲಿ ಬಂದಿದ್ದಾರೆ ಇಬ್ರು, ಅವ್ರ ಜೊತೆ ಜಾಯ್ನ್ ಆಗೋಣ. ಕೇರಳ ಹುಡುಗರು ಅವರು ಒಂದ್ 2-3 ಪ್ಲೇಸಸ್ ಸಜೆಸ್ಟ್ ಮಾಡಿದ್ರು ನನಗೆ, ಇಲ್ಲೋಗಿ ಅಂತ. ಆನೆ ಆಡ ಕುತ್ತಿ ಅಂತ ಅದೋ ವಾಟರ್ ಫಾಲ್ಸ್ ಬೇರೆ ಸಜೆಸ್ಟ್ ಮಾಡಿದ್ರು. ಇನ್ನೇನು ಫುಲ್ ತಿರ್ಗದೆ ಅಲ್ವಾ, ಪೆಟ್ರೋಲ್ ಹಾಕ್ಸ್ಕೋ ತಿರುಗು, ಹೊಸೊಬ್ರನ್ನ ಪರಿಚಯ ಮಾಡ್ಕೊಂತ ಇರ್ಬೇಕು, ಹೊಸ ಪ್ಲೇಸ್ ಗಳಿಗೆ ಹೋಗ್ತಾ ಇರ್ಬೇಕು. ಸೋಲೋ ಹೋದ್ರೇನೆ ಇದೊಂದು ಅಡ್ವಾಂಟೇಜ್ ನೋಡಿ. ಮೊನ್ನೆ ಡಾಮಿನರ್ಸ್ ಬೈಕ್ ಪರಿಚಯ ಆಗಿತ್ತು, ಇವತ್ತು ಹಿಮಾಲಯ ಬೈಕ್ ಪರಿಚಯ ಆಗಿದೆ. ಯಾರಾನ ಒಬ್ರು ಹೊಸಬ್ರು ಪರಿಚಯ ಆಗ್ತಾನೆ ಇರ್ತಾರೆ, ತುಂಬಾ ಜನ ಸಿಗ್ತಾನೆ ಇರ್ತಾರೆ. ನೋಡಿ ಅಲ್ಲಿ ಹಿಂದೆ ಬರ್ತಾ ಇದಾರಲ್ಲ, ಅವರೇ ಹಿಮಾಲಯದವರು. ಸೊ ನೆಕ್ಸ್ಟ್ ನಮ್ ಡೆಸ್ಟಿನೇಷನ್ ಇದ್ದಿದ್ದೆ ಟಾಪ್ ಸ್ಟೇಷನ್. ಅಲ್ಲಿಗೆ ಹೋಗಕ್ಕೂ 7 ಕಿಲೋಮೀಟರ್ ಮುಂಚೆನೇನೆ ಇನ್ನ ಒಂದು ಬ್ಯೂಟಿಫುಲ್ ಆಗಿರೋ ಡ್ಯಾಮ್ ಸಿಕ್ತು. ನಮ್ ಕರ್ನಾಟಕದಲ್ಲಿ ಈ ತರ ಡ್ಯಾಮ್ಗಳ ಮೇಲೆ ನಡೆದಾಡಕ್ ಬಿಡೋದೇ ದೊಡ್ಡ ವಿಷಯ. ಆದ್ರೆ ನಾವು ಈ ಡ್ಯಾಮ್ ಮೇಲೆ ಗಾಡಿಯಲ್ಲೆಲ್ಲ ಅಡ್ಡಾಡ್ಬಿಟ್ವಿ. Have you been here before? ನೋ, ಫಸ್ಟ್ ಟೈಮ್. ಕುಂದಲ್ಲೂರು ಡ್ಯಾಮಿಗೆ ಬಂದಿದ್ದೀವಿ ಇವಾಗ ನಾವು. ಬನ್ನಿ ಡ್ಯಾಮ್ ಎಕ್ಸ್ಪ್ಲೋರ್ ಮಾಡೋಣ ಇವಾಗ. ಡ್ಯಾಮ್ ಗುಡ್ ಆಗಿರ್ಬೇಕು ಇವತ್ತು. ಡ್ಯಾಮು ಇಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್ ಇಲ್ಲಿ ತನಕ ಬಂದಿದ್ದು. ನನಗೆ ಈ ಡ್ಯಾಮ್ಗೆ ಹೋದಾಗ ಒಂದು ಅರ್ಥ ಆಗಿದ್ದೇನಪ್ಪ ಅಂದ್ರೆ, ನಾನು ಹೋಗಿದ್ದು ಮಾನ್ಸೂನ್ ಸೀಸನ್ ಅಲ್ಲಿ, ಆದ್ರೆ 1 ಡ್ರಾಪ್ ರೈನ್ ಇಲ್ಲ. ಪ್ಲಸ್ ಈ ಡ್ಯಾಮ್ ಫುಲ್ ಡ್ರೈ ಆಗಿದೆ ನೋಡಿ, ಫುಲ್ ವ್ಯೂ ಇದೇನೆ ಡ್ಯಾಮ್ದು. ಮಾನ್ಸೂನ್ ಸೀಸನ್ ಅಲ್ಲಿ ಮುನ್ನಾರಲ್ಲೇ ಮಳೆ ಇಲ್ಲ ಅಂದ್ರೆ ಎಷ್ಟು ಗ್ಲೋಬಲ್ ವಾರ್ಮಿಂಗ್ ಆಗಿ ನಮ್ ಭೂಮಿ ಹಾಳಾಗಿದೆ ಅಂತ ನೀವೇ ಯೋಚನೆ ಮಾಡಿ.
ಈ ಒಂದು ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ಮೇಲೆ ಈ ಒಂದು ಕುಂಡಲನ್ ಡ್ಯಾಮ್ ಬಗ್ಗೆ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನಪ್ಪಾ ಅಂದ್ರೆ ಈ ಒಂದು ಡ್ಯಾಮು ಇಡೀ ಏಷ್ಯಾದಲ್ಲೇ ಫಸ್ಟ್ ಆರ್ಕ್ ಡ್ಯಾಮ್ ಅಂತಾರೆ. ಸೊ ನೆಕ್ಸ್ಟ್ ಇವಾಗ ನಾವು ಹೋಗ್ತಾರ ಪ್ಲೇಸ್ ಏನೇ ಟಾಪ್ ಸ್ಟೇಷನ್. ಈ ಪ್ಲೇಸು ಕುಂಡಲನ್ ಡ್ಯಾಮ್ ಇಂದ ಜಸ್ಟ್ 7 ಕಿಲೋಮೀಟರ್ ಇದೆ. ಆ ಜಸ್ಟ್ 7 ಕಿಲೋಮೀಟರ್ ಏನಕ್ಕೆ ಹೇಳಿದೆ ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಅಂಡ್ ನಿಮ್ಗೆ ಒಂದು ಚೂರು ಕೂಡ ಕನ್ಫ್ಯೂಷನ್ ಇರಲ್ಲ ಯಾವಾಗ ಕೇರಳ ದಾಟಿ ತಮಿಳ್ನಾಡಿಗೆ ಎಂಟ್ರಿ ಕೊಡ್ತಾ ಇದೀವಿ ಅಂತ. ಯಾಕಂದ್ರೆ ಕೇರಳದಲ್ಲಿ ರೋಡ್ಸು ಚಿಕ್ಕದಾಗಿದ್ರು ಸ್ವಲ್ಪ, ಒಂದು ಹಳ್ಳ ಇಲ್ಲ, ಒಂದು ಗುಂಡಿ ಇಲ್ಲ ರೋಡಲ್ಲಿ. ಅದೇ ನೀವು ತಮಿಳ್ನಾಡು ಎಂಟ್ರ್ ಆಗ್ತಾ ಇದ್ದಂಗೆ ಫುಲ್ಲು ಧೂಳು, ಮಳ್ಳು, ಗುಂಡಿ, ಎಲ್ಲ ಟ್ರಾಫಿಕ್ಕು ಎಲ್ಲ ಒಂದೇ ಸತಿ ಕಾಣಿಸ್ಬಿಡುತ್ತೆ ನಿಮ್ಗೆ. ಸೊ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಓ ಇವಾಗ ಕೇರಳ ಬಿಟ್ಟು ತಮಿಳ್ನಾಡಿಗೆ ಎಂಟ್ರಿ ಕೊಟ್ವಿ ನಾವು ಅಂತ. ಅಣ್ಣ ಟಾಪ್ ಸ್ಟೇಷನ್ ಸ್ಟ್ರೈಟಾ? ವ್ಯೂ ಪಾಯಿಂಟ್ ಮುಂದೆನಾ? ವ್ಯೂ ಪಾಯಿಂಟ್ ಮುಂದೆ ಅಂತೆ, ನೋಡೋಣ. ವ್ಯೂ ಪಾಯಿಂಟ್ ಹಿಂಗದ ಅಣ್ಣ, ನೋಡಿ ಇಲ್ಲಿ ಏನೋ ಲೋಕಲ್ ಟೈಮ್, ಹೋಮ್ ಟೈಮ್ ಅಂತ ತೋರಿಸ್ತಾ ಇದೆ, ಏನಂತ ನನಗೂ ಗೊತ್ತಿಲ್ಲ. ಫೈನಲಿ ಎಂಡ್ ಆಫ್ ಕೇರಳ ಅಂದರೆ ಟಾಪ್ ಸ್ಟೇಷನ್ಗೆ ಬಂದಿದ್ದೀವಿ. ಬನ್ನಿ ನೋಡೋಣ ಟಾಪ್ ಸ್ಟೇಷನ್ ಹೆಂಗಿರುತ್ತೆ ಏನು ಅಂತ. ನನಗೂ ಗೊತ್ತಿಲ್ಲ. ಕೇರಳ ಮತ್ತು ತಮಿಳ್ನಾಡು ಬಾರ್ಡ್ರ್ ಇದು. ಬನ್ನಿ ನೋಡೋಣ ಹೇಗೆ ಕಾಣುತ್ತೆ ಇಲ್ಲಿ ಟಾಪ್ ಸ್ಟೇಷನ್ ಅಂತ. ಹೀಗೆ ಬರ್ತಾನೆ ವ್ಯೂ ನೋಡಿ ಹೇಗೆ ಕಾಣಿಸ್ತಾ ಇದೆ ಫುಲ್ಲು. ಫೈನಲಿ ನೋಡ್ತಾನೆ ನಾವು ಇವಾಗ ಟಾಪ್ ಸ್ಟೇಷನ್ ಹತ್ರ ಬಂದಿದ್ದೀವಿ. ಪ್ಲಸ್ ಇಲ್ಲಿ ಟಿಕೆಟ್ ಇದೆ ಅನಿಸುತ್ತೆ. ಟಿಕೆಟ್ ಇದೆ 20 ರೂಪಾಯಿ ಒಬ್ರಿಗೆ. ಟಾಪ್ ಸ್ಟೇಷನ್ ಅಂದಿದ ತಕ್ಷಣ ಎಲ್ಲಾರು ಕುಣ್ಕೊಂಡು ಸನ್ರೈಸ್ ನೋಡ್ಬೋದು ಅಂತ ಓಡಿ ಹೋಗ್ತಾರೆ. ಆದ್ರೆ ಆಕ್ಚುಯಲ್ ಆಗಿ ಟಾಪ್ ಸ್ಟೇಷನ್ ಫೇಮಸ್ ಇರೋದೇ ಬೇರೆದಕ್ಕೆ. ಸಾವಿರದ 1902 ಕಣ್ಣನ್ ದೇವನ್ ಟೀನ ಮುನಾರ್ ಮತ್ತೆ ಮಧುಪಟ್ಟಿಯಿಂದ ರೈಲ್ವೆ ಮೂಲಕ ಈ ಒಂದು ಟಾಪ್ ಸ್ಟೇಷನ್ಗೆ ತರ್ತಾ ಇದ್ರು. ಈ ಒಂದು ಟಾಪ್ ಸ್ಟೇಷನ್ ಇಂದ ರೋಪ್ ವೇನ ಹಾಕಿ ಬೆಟ್ಟದ ಮೇಲಿಂದ 5 ಕಿಲೋಮೀಟರ್ ಕೆಳಗಡೆ ತನಕ ತಗೊಂಡೋಗ್ತಾ ಇದ್ರು ಈ ಒಂದು ಟೀ ಲೀವ್ಸ್ ನ ಕೊತ್ತಗುಡಿ ಅನ್ನೋ ಪ್ಲೇಸ್ಗೆ. ಆ ಕೊತ್ತಗುಡಿ ಅನ್ನೋ ಪ್ಲೇಸ್ ಇಂದ ರೈಲ್ವೆ ಮೂಲಕ ಎಲ್ಲಾ ಪಾರ್ಟ್ಸ್ ಆಫ್ ಇಂಡಿಯಾಗೂ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು. ಆಮೇಲೆ ಶಿಪ್ ಮೂಲಕ ಇಂಗ್ಲೆಂಡ್ಗೆ ಕೂಡ ಕಳಿಸ್ತಾ ಇದ್ರು ಈ ಒಂದು ಕಣ್ಣನ್ ದೇವನ್ ಬೆಟ್ಟದಲ್ಲಿ ಬೆಳೆದಿರೋ ಈ ಟೀ ಲೀವ್ಸ್ ನ. ಇನ್ನ ಕೆಳಗೆ ಹೋಗೋಣ, ನೋಡೋಣ ಹೇಗಿದೆ ಅಂತ. ನೋಡಿ ಇಳ್ಕೊಂಡು ಬರ್ತಾ ಇದ್ದಂಗೆ ಈ ಕಡೆ ಒಂದು ಕುತ್ಕೊಳಕ್ಕೆ ಚೇರ್ ಇದೆ. ಚೇರಲ್ಲಿ ಕುತ್ಕೊಂಡ್ರೆ ಮಸ್ತಾಗಿ ಕಾಣುತ್ತೆ ವ್ಯೂ. ನೋಡಿ ಒಂದು ಗ್ಲೌಸ್ ಬಿದ್ದೋಗ್ಬಿಟ್ಟಿದೆ. ಎಲ್ಲೋ ಗ್ಲೌಸ್ ಹಾಕೊಂಡಿದ್ನಲ್ಲ, ಇಲ್ಲಿ ಹಾಕೊಂಡಿದ್ದೆ, ಎಲ್ಲೋ ಬರಬೇಕಾದ್ರೆ ಬಿದ್ದೋಗ್ಬಿಟ್ಟಿದೆ. ಗಾಡೀಲಿ ಹತ್ರ ಇಳಿಬೇಕಾದ್ರೆ ಎಲ್ಲನ ನೋಡೋಣ ಸಿಗುತ್ತಾ. ಲಕ್ಕಿದ್ರೆ ಸಿಗುತ್ತೆ. ನಾನು ಹಣೆಯಲ್ಲಿ ಬರ್ದಿದ್ರೆ ಅದು ಸಿಗಬೇಕು ಅಂತ ಸಿಕ್ಕೇ ಸಿಗುತ್ತೆ. ಇಲ್ಲ ಅಂದರೆ ಏನು ಮಾಡಿದ್ರೂ ಸಿಗಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಸಿಗಲ್ಲ ಅದು. ಸೊ ಆ ಉದುರೋಗಿರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದಿರಾ, ಮುಂದೆ ವಿಡಿಯೋ ಮಾಡೋಣ ಬನ್ನಿ. ಈ ಥರ 1000 ಹೇಳ್ಬೋದು ನಾನು ಮೋಟಿವೇಶನ್ನು, ಬಟ್ ಅದು ಕಳೆದೋದಾಗ ಆಯಿತು ನೋಡಿ ಬೇಜಾರು. ಬಡ್ಡಿ ಮಗನ್ 3 ಅವರ್ ಡಿಪ್ರೆಷನ್ಗೆ ಹೊಂಟೋಗಿದ್ದೆ ನಾನು. ಒಂದು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ತಲೆಯಲ್ಲೇ ಕುಂತಿದೆ ಅದು. ಗ್ಲೌಸ್ ಕಳೆದೋಗಿದೆ ಅಂತ. ನನಗೆ 2 ಗ್ಲೌಸ್ ಕಳೆದೋಗಿದ್ರು ಬೇಜಾರಾಗ್ತಾ ಇರಲಿಲ್ಲ. ಒಂದೇ ಒಂದು ಗ್ಲೌಸ್ ಕಳೆದೋಯ್ತು ನೋಡಿ ತಲೆ. ಅದು ನೋಡಿದಾಗಲ್ಲ ನನಗೆ ಅದೇ ನೆನಪಾಗ್ತಾ ಇತ್ತು, ಹೊಸ ಗ್ಲೌಸ್ ಕಳ್ದಾಕೊಂಡ್ಬಿಟ್ನಲ್ಲ ಅಂತ. ಈಗ ಗ್ಲೌಸ್ ಕಳ್ಕೊಂಡಿರೋ ಬೇಜಾರಲ್ಲಿ ವಾಪಸ್ ಗಾಡಿ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಹುಡುಗರು ಇದ್ರಲ್ಲ, ಅವರು ನನಗಿಂತ ಮುಂಚೆನೇ ಹೊರಟರು. ಅವ್ರಿಗೆ ಹೇಳ್ದೆ ಈ ಥರ ಗ್ಲೌಸ್ ಬಿದ್ದೋಗಿದೆ ಎಲ್ಲೋ ಅಂಥವೆಲ್ಲ ಸಿಕ್ಕಿದ್ರೆ ಅಲ್ಲಿ ಇಟ್ಟಿರಿ ಅಂತ ಹೇಳಿದ್ದೀನಿ ಅವ್ರಿಗೆ. ನೋಡೋಣ ಸಿಕ್ಕರೆ ಸಿಕ್ತು, ಇಲ್ಲಾಂದ್ರೆ ಇಲ್ಲ. ಈ ಡಿಪ್ರೆಷನಿಂದ ಆಚೆ ತರಬೇಕು ಅಂತ ಆ ದೇವರೇ ಪ್ಲ್ಯಾನ್ ಮಾಡಿ ನನ್ನ ಒಂದು ಭಯಂಕರವಾಗಿರೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾನೆ. ಸೊ ನನ್ನ ನೆಕ್ಸ್ಟ್ ವಿಡಿಯೋನ ಚಿಕ್ಕ ಮಕ್ಕಳು, ಪ್ರೆಗ್ನೆಂಟ್ ಲೇಡೀಸ್ ಮತ್ತು ಹಾರ್ಟ್ ವೀಕ್ ಆಗಿರೋರು ಯಾವುದೇ ಕಾರಣಕ್ಕೂ ನೋಡೋಕೆ ಹೋಗಬೇಡಿ.